ನಾನು ನೆನ್ನೆ ಸಹ ಬೈತಿದ್ದೆ ಕಣಮ್ಮ ಅವಳನ್ನ. ಅದಕ್ಕೇನೆ ನಾನು ಕೇಳಿಸ್ಕೊಂಡು ಅವಳೆಲ್ಲ ಫೋನ್ನಾಗ ಇದು ಮಾಡ್ಕೊಂಡು ಅವನಿಗೆ ನನ್ನ ಗಂಡಗೆ ತೋರಿಸಿ ನೋಡು ಹೆಂಗೆ ಮಾಡ್ತಾ ಇದ್ದಾವಳೆ, ಹಂಗೆ ಮಾಡಿಲ್ಲ ಹಿಂಗೆ ಮಾಡಿಲ್ಲ ಅಂತ ತಾಯಿ ಮಗಳಿಬ್ರು ಅವಳು ಬಂದು ಸೇರ್ಕೊಂಡವಳಲ್ಲ. ಅವಳೊಬ್ಳು ಆ ತಾಟ್ಕಿತ್ತಿ ಒಬ್ಳು ಅವಳ ಜೊತೆಯಾಗಿ ಎಲ್ಲದೆಲ್ಲ ಇದು ಮಾಡಿದ್ರು. ಅದಕ್ಕೆ ಬಂದ್ಬಿಟ್ಟೆ ನಾನು ಬ್ಯಾಗ್ ತಗೊಂಡು ಇರಲ್ಲ ಅಂತೇಳಿ. ಹೋಗು ಇರಬೇಡ ನಮ್ಮ ಮಾಮ ಅಂತಾನೆ, ಇರಬೇಡ ಕಣೆ ಮನೆಯಾಗೆ ಹಂಗೆ ಹಿಂಗೆ ಅಂತಂದ. ಅದಕ್ಕೆ ಇರಲ್ಲ ಹೇಳು ಅಂತ ಅದೇ ಬಂದಿದ್ದೀನಿ. ಅವನಾಗಿ ಅವ್ನು ಬಂದು ಕರ್ಕೊಂಡು ಹೋಗೋವರೆಗೂ ಹೋಗಲ್ಲ ಕಣಮ್ಮ ನಾನು. ಸುಮ್ಕಿರು, ಏನು ಹೋಗ್ಬೇಡ. ಥೂ ಅಕಸ್ಮಾಳ್ದಾಗ ಏನಮ್ಮ ಥೂ ಗೊಬ್ಬು. ಸಿ 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 ಬಾಕ್ಲಿಕ್ಕಿದೇನ ಪಾಪ. ಈ ತಾರನು ಅಂಜಲಿ ಯಾರನ್ನ ಬರ್ತಾರೆ, ಯಾರಿಗೂ ಯಾಕೆ ಹೇಳಕ್ಕೆ ಹೋಗ್ಬೇಡ ಸ್ವಲ್ಪ ದಿನ. ಯಾಕೆ ಸುಮ್ಮನೆ ಬಂದವಳೆ ಅಂತ ಹೇಳು. ಪಾರಿನ್ಗೆ ಹೋದ್ರು ನಮ್ಮ ಮನೆಯವರು, ಅದಕ್ಕೆ ಸ್ವಲ್ಪ ದಿನ ಸುಮ್ತವ್ರ ಮನೆಯಾಗ ಇರು ಅಂತ ಅಂದರು. ಅದಕ್ಕೆ ಮದುವೆ ಆದಾಗಿಂದ ಬಂದಿಲ್ಲಿಲ್ವಲ್ಲ, ಅದಕ್ಕೆ ಬಂದಿದ್ದೀನಿ ಅಂತ ಹೇಳಿ ಹೇಳು. ಯಾರು ತಗೋ ಏನು ಹೇಳಕ್ಕೆ ಹೋಗ್ಬೇಡ. ಅಕಸ್ಮಾಲ್ದಾಗ ಯಾರು ಇರ್ತಾರೆ ಸುಮ್ಮನಿರಮ್ಮ. ಥೂ ಗಬ್ಬು. ಹೇಳಮ್ಮ ಆ ರೂಮ್ನಾಗ ಹೋದ್ರೆ ಯಪ್ಪ ನನಗೆ ಈಗ ನೆನೆಸ್ಕೊಂಡ್ರು ಅಯ್ಯಪ್ಪ, ಈಗ ನೆನೆಸ್ಕೊಂಡ್ರು ನನಗೆ ಹಂಗೇನೆ ವಾಂತಿ ಬರುತ್ತೆ. ಅಯ್ಯಪ್ಪ ಅಮ್ಮ ಥೂ ಗಬ್ಬು ಕಣಮ್ಮ ತಾಯಿ. ಅದೇನು ವಾಸನೆ ತಾಯಿ, ಅದನ್ಯಾರು ಮಾಡ್ಯಾರಮ್ಮ. ನನಗಂತ ಅದಂದ್ರೆ ಸರ್ ಬರಲ್ಲಮ್ಮ. ಅದು ನೆನೆಸ್ಕೊಂಡ್ರಿಗಳೇ ನನಗಂತೂ ಊಟನೇ ಸೇರ್ತಿರ್ಲಿಲ್ಲ ಕಣೆ ಜೀವಿತ. ಅದಕ್ಕೆ ಕಣಮ್ಮ ನನಗೂ ಊಟನೇ ಸೇರ್ತಿರ್ಲಿಲ್ಲ. ನನಗೆ ಎಲ್ಲ ಕೆಲಸ ಮಾಡೋಂಬೋದು, ಆ ಪಾತ್ರೆ ತೊಳೆಯೋಣ ಅಂತ ಹೋದ್ರೆ ಅದೇ ಬಂದಂಗೆ ಆಗೋದು. ಥೂ ಯಪ್ಪ ನನಗಂತೂ ಮಾಡೋಕ್ಕಾಗ್ತಿರ್ಲಿಲ್ಲ ಕಣಮ್ಮ, ನೋಡೋಕ್ಕಾಗ್ತಿರ್ಲಿಲ್ಲ. ಅಯ್ಯೋ ಊಟನೂ ಸೇರ್ತಿರ್ಲಿಲ್ಲ. ಎಂಥದ್ದೇ ಮಾಡಿ ಏನೇ ತಿಂಡಿ ಮಾಡಿದ್ರೂ ತಿಂಬಕ್ಕಾಗ್ತಿರ್ಲಿಲ್ಲ. ಅಯ್ಯೋ ಒಂಥರ ಹಸಿಸಿ ಹಸಿಸಿ ಅನ್ಸೋದು. ನಾವು ಅತ್ತೆ ಕೈಯಾಗ ಮಾಡಿದ್ರಂತೂ ತಿಂಬಕ್ಕಾಗ್ತಿರ್ಲಿಲ್ಲ. ಅಲ್ಲೆಲ್ಲ ಗಲೀಜೆಲ್ಲ ಮುಟ್ಕೊಂಡು ಬಂದಿರೋದ. ಅಯ್ಯೋ ಅತ್ತೆ ಕೈಯಾಗ ಮಾಡಿದ್ರಂತೂ ನನಗೆ ಒಂಥರ ಅನ್ಸೋದು. ಅದಕ್ಕೇ ಹೋಗಂತ ನಾನು ಮನೆಯಾಗ ಇರಬೇಡ ಅಂದರು. ಅದಕ್ಕೆ ಅದೇ ಬಂದಿದ್ದೀನಿ. ಬಂದು ಬೇರೆ ಮನೆ ಮಾಡಿ ಕರ್ಕೊಂಡು ಹೋಗೋವರೆಗೂ ನಾನು ಬರಲ್ಲ ಅಂತ ಹೇಳಿದ್ದೀನಿ. ಬೇರೆ ಮನೆ ಮಾಡ್ಬೇಕಣಮ್ಮ, ಅಲ್ಲೇವರೆಗೂ ನಾನು ಹೋಗಲ್ಲ. ಯಾರಿರ್ರಿ ಸುಮ್ಮನೆ, ನಾನು ಅವತ್ತು ಹೇಳೋಣ ಅಂದ್ಕೊಂಡೆ. ನೀವು ಮದುವೆ ಆದಟ್ಕೆ ಅವಳು ಯಾವಳ ಇಲ್ಲಿ ಬಂದು ಸೇರ್ಕೊಂಡವಳೆ ಎಂಬುದು ಗೊತ್ತಾಯ್ತಲ್ಲ ನನಗೆ. ಅವತ್ತೇ ಹೇಳೋಣ ಅಂದ್ಕೊಂಡು ಇಲ್ಲಿ ಬಂದು ಇಲ್ಲಿ ಸೇರ್ಕೊಂಡಿದ್ದಾಳೆ ಇವಳು. ಹಿಂಗಾದ್ರೆ ಆಗಲ್ಲ. ಸುಮ್ಮನೆ ಇವಳನ್ನ ಬಿಟ್ಬಿಟ್ಟು ನೀನು ನಿನ್ನ ಗಂಡ ಬೇರೆ ಮನೆ ಮಾಡ್ಕೊಂಡು ಇರ್ರಿ ಅಂತ ನಾನು ಅವತ್ತೇ ಹೇಳೋಣ ಅಂದ್ಕೊಂಡು ಬಿಡು ಇನ್ನ ಪಾಪ ಇವಾಗಲೇ ಯಾಕೆ ಹೇಳೋಣ ಅಂತ ನಾನು ಸುಮ್ಮನಾದೆ. ಈಗ ಬೇರೆ ಮನೆ ಮಾಡೋವರೆಗೂ ನೀನು ಹೋಗ್ಬೇಡ, ಸುಮ್ಮನೆ ಜೀವಿತ ಹೇಳ್ತೀನಿ. ಏನೀಗ ಡೈವರ್ಸ್ ಕೊಡ್ತಾರಾ? ಕೊಡಲಿ, ಏನು ಅರ್ಧ ಭಾಗ ಬರುತ್ತೆ. ತಾಟ ತುಡ್ಕೆ ಎಲ್ಲ ಮಸ್ತಾಗೈತೆ. ಅರ್ಧ ಭಾಗ ಬರುತ್ತೆ, ಡೈವರ್ಸ್ ಅಂತೂ ಕೊಡಲ್ಲ. ನೀನು ಹೇಳ್ದಂಗೆ ಕೇಳ್ಕೊಂಡು ಚೆನ್ನಾಗಿರ್ತಾರೆ. ಇಲ್ಲ ಡೈವರ್ಸ್ ಕೊಡ್ರಿ, ಇಲ್ಲ ಕರ್ಕೊಂಡೋಗಿ ಬೇರೆ ಮನೆ ಮಾಡಿ ಇಕ್ಕೇಳ್ರಿ ಅಷ್ಟೇ. ಎರಡರಾಗೊಂದು ತೀರ್ಮಾನ ಮಾಡಬೇಕು. ಅಷ್ಟು ಮಾಡಿ ಈಗ ಅಷ್ಟೊಂದು ಸಂಬಳ ಬರುತ್ತೆ, ಅಷ್ಟೊಂದು ಆಸ್ತಿ ಐತೆ, ಅರ್ಧ ಭಾಗ ಬಂದೇ ಬರುತ್ತೆ. ಯಾರಿಗೇ ಆಗಲಿ ಕಾನೂನು ವಿರುದ್ಧ ಯಾರು ಏನು ಮಾಡೋಕ್ಕಲ್ಲ. ಕಾನೂನು ಏನೈತೆ ಅದು ಮಾಡಿಕೊಡ್ಬೇಕು ಯಾರೇ ಆಗಲಿ. ಅದೆಷ್ಟೇ ದುಡ್ಡು ಇರೋನೇ ಆಗಲಿ, ಅದು ಎಂಥರೇ ಆಗಲಿ. ಇವಾಗ ನೋಡು ಎಷ್ಟು ದುಡ್ಡು ಇರಲಿ, ಎಂಥ ಕೋಟಿಗಟ್ಟಲೆ ಎಷ್ಟು ದುಡ್ಡು ಇದ್ರೂ ಕಾನೂನು ಮುಂದೆ ಎಲ್ಲರೂ ತಲೆ ಬಾಗ್ಲೇಬೇಕು. ಎಂಥವ್ರೇ ಆಗಲಿ, ಅದು ಎಷ್ಟು ಎತ್ತರಕ್ಕೆ ಇರಲಿ ಅವರು, ಕಾನೂನು ಮುಂದೆ ಕಾನೂನು ಎಲ್ಲರಿಗೂ ಒಂದೇನೆ, ಅಷ್ಟೇ. ಅದಕ್ಕೆ ಮತ್ತೆ ನಾನು ಅದಕ್ಕೆ ಅದೇ ಬಂದೆ, ಅದೇ ಧೈರ್ಯವಾಗಿ ಏನು ಇರಬೇಡ ಹೋಗು ಅಂತಾಳೆ ನಮ್ಮ ಅತ್ತೆ. ಅದಕ್ಕೆ ನಾನು ಅದೇ ಬಂದೆ. ಸುಮ್ಮನೆ ಯಾಕತ್ತ ಒಟ್ಟು ಇವ್ರತಾಗ ಅನ್ನಿಸ್ಕೊಂಡು ಬೈಸ್ಕೊಂಡು ಏನಿರೋ ಅಂಥದ್ದೇನು ಬಂದೈತೆ ಹಸಿ ಸಿಸಿ ಅಕಸ್ಮಾಳ್ದಾಗಿ. ಥೂ ಅವಳಿನೇನು ಚೆನ್ನಾಗಾಗಲ್ಲ, ಹಾಳಾಗಿ ಹೋಗ್ತಾಳೆ. ಅವಳಿಂದಲೇ ಕಣಮ್ಮ ಜಗಳ. ಎದ್ದು ಓಡಾಡಲ್ಲ ಬಿಡ್ಕಮ್ಮಲ್ಲ ಅಂತಲ್ಲ ಅವಳಿಂದಲೇ ಜಗಳ. ಅಪ್ಪಯ್ಯ ಅವನ ಬಾಯಾಗಿ ಗಳಮ್ಮ ಅವನು ಹೊಂದಿರೋದು ಅಕ್ಕಿ ಎಳ್ಳು ನೆನೆಯಲ್ಲ. ರಮ ಹೆಂಗೆ ಹೇಳ್ತಾನೆ ಅಂದರೆ ಟಿಕ್ ನೋಡ್ದಂಗೆ ನೋಡಿತಿರ್ತಾನೆ. ಮೊನ್ನೆ ಸಹ ಹಂಗಂದ ಅಲ್ಲೇನೆ. ಚೆನ್ನಾಗ್ತಾ ಇದ್ದಾರೆ ಅಂತ ಹೇಳಿದ್ಕೆ ಅವಳು 2 ದಿನನೂ ಕಾಪ್ರ ಮಾಡಲ್ಲ, ತವ್ರ ಮನೆಗೆ ಬಂದು ಸೇರ್ಕೊಂತಾಳೆ. ನೋಡು ಅವಳೆಲ್ಲೂ ಇರಲ್ಲ ಅಂತವಳು ಇಂತವಳು ಅಂತ ಉಂದ. ನಿಮ್ಮ ಅಪ್ಪನ ಬಾಯಾಗಿ ಇನ್ನೇನು ಮಚ್ಚಿಗಿಚ್ಚೆ ಇದ್ದಾವೆ ಏನು ಸುಡ್ಗಾಡತ್ತು. ಹೋಗು ಎಂಥ ಬಾಯ ಏನು ಈಗಳೆ ನಿಮ್ಮ ಅಪ್ಪ ಹೊಂದಿರೋದು ನಿಜವಾಗ್ಲೂ ನಿಜ ಆಗುತ್ತೆ ಕಾಣೆ. ನಾನು ಮೊನ್ನೆ ನೋಡ್ದೆ ಅಲ್ಲೇ ಇವತ್ತು ನೋಡಿ ನಿನ್ನ ಜಗಳ ಮಾಡ್ಕೊಂಡು ಬಂದಂಗಾತು. ಅಪ್ಪನಿಗ ನನಗೆ ಏನೋ ಬರೋ ಸಿಟ್ಟಿಗೆ ತೆಗೆದು ಹೊಡೆದ್ಬಿಡೋಣ ನಮ್ಮಂಗೆ ಆಗುತ್ತೆ. ಏನು ಮಾಡ್ತೀವಿ ಅಲ್ಲಿ ಸಿಚುವೇಶನ್ ಇರೋದೆ ಅಂಥದ್ದು ಬಿಡು. ನಮಗೂ ಅಲೆ ಮುಂಚೆಗೆ ಗೊತ್ತಿತ್ತಲ್ಲ ಹಿಂಗಿರೋದೆಲ್ಲನ. ಬಿಡು ಅವ್ರು ಒಳ್ಳೆ ಜನ ಅಲ್ಲ. ಅವರು ಸುಮ್ಮನೆ ಅಷ್ಟೊಂದು ಐತೆ ಅಂತ ರೂಪಾಯಿ ಗಂಟೆ ಲೆಕ್ಕ ಹಾಕಿ ಕಂಜೋಸ್ ನನ್ನ ಮಕ್ಕಳು, ಅವ್ರು ಊಟಕ್ಕೆ ಕಂಜೋಸ್ ನನ್ನ ಮಕ್ಕಳು ಅಂತಾರನ್ನೆಲ್ಲ ನಾನು ಹೆಚ್ಕೊಂಡು ಜೀವನ ಮಾಡೋಕ್ಕಲ್ಲ ಬಿಡು. ನೋಡೋಣ ಸುಮ್ಮನಿರು ಸ್ವಲ್ಪ ದಿನ. ಈಗ ಯಾರ ಹತ್ರನೂ ಹೊರಗಿನ ಜನ ಹತ್ರ ನೋಡಪ್ಪ ಫಾರಿನ್ ಹುಡುಗ ಅಂತ ಮೆರಿತಿದ್ರು. ಇವಾಗ ನೋಡಿ ಹಂಗಾತು ಅಂತ ಆಡ್ಕೊಂಬ್ತಾರೆ. ಅದಕ್ಕೆ ಆಡ್ಕೊಂಬರ್ಗೆಲ್ಲನ ಯಾರಿಗೂ ಗೊತ್ತಾಗಬಾರ್ದು. ಜಗಳ ಮಾಡ್ಕೊಂಡು ಬಂದಿದ್ದೀಯ ಅಂತ ಯಾರಿಗೂ ಗೊತ್ತಾಗಬಾರ್ದು. ಸುಮ್ಮನೆ ನಮ್ಮ ಮರ್ಯಾದೆ ಹೋಗುತ್ತೆ. ಸುಮ್ಮನೆ ಮರ್ಯಾದೆ ಕಳ್ಕೊಂಬಂತಕ್ಕೆ ನಾನು ಬಂದಿದ್ದೀನಿ. ಸುಮ್ಮನೆ ಸ್ವಲ್ಪ ದಿನ ಇದ್ದೀನಿ. ನನ್ನ ಗಂಡ ಫಾರಿನ್ ಒಯ್ಯವನೆ ಅಂತ ಅಷ್ಟೇ. ಹಂಗೆ ಮತ್ತೆ ಹೇಳೋದು ಇನ್ನೇನು ಮಾಡೋಣ, ಮರ್ಯಾದೆ ಮುಚ್ಕೊಂಬಕ್ಕಂತ ನಾವು ಯಾರ ತಗೋನು ಏನು ಹೇಳ್ಕೊಂಬಕ್ಕೆ ಹೋಗ್ಬಾರ್ದಾಗಿತ್ತು. ನಾವು ಹಂಗೆ ಫಾರಿನ್ ಹುಡುಗ ಅಂತ ಬಿಲ್ಡಪ್ ಕೊಟ್ವಿ. ಹೋಗು ಇವಾಗ ಅದಕ್ಕೆ ಮತ್ತೆ ವ್ಯವಸ್ಥೆನೇ ಇರುತ್ತೆ. ಏನೋ ಯಾರು ತಗೋ ಯಾತಿ ಹೇಳ್ಕೊಂಬಕ್ಕೆ ಹೋಗ್ಬಾರ್ದು ಅಂಬದೇ ಅವರು ಒಳ್ಳೆ ಜರ ಅಲ್ಲ. ಒಟ್ಟು ಕಂಜೋಸ್ ನನ್ನ ಮಕ್ಕಳು. ಒಟ್ಟು ಹೆಂಗೆ ಅಂದರೆ ರೂಪಾಯಿಗೂ ಲೆಕ್ಕ ಹಾಕ್ತಾರೆ. ಅವ್ನ ನಮ್ಮ ಮಾಮ ಇದಾನ ಕಂಜೂಸ್ ಪಾರ್ಟಿ ಅಂದರೆ ಕಂಜೂಸ್ ಪಾರ್ಟಿ ಅಂತ ನಮ್ಮ ಮಾಮ.
ತೆಗಿ ಅಂಥ ಜನಗಳ್ನ ಎಲ್ಲೂ ನೋಡಲೇ ಇಲ್ಲ. ಅಂಥವ್ರ ಸವಾಸ ರಮ 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 ಬೇಡಮ್ಮ. ಅಂಥವ್ರ ಸವಾಸ ಮಾತ್ರ ಬೇಡ. ಈ ಜೀವನದಾಗ ಅಂಥವ್ರ ಸವಾಸನೇ ಬೇಡವೇ ಬೇಡ ಅನ್ಸುತ್ತೆ. ಮತ್ತು ಹೇಳು, ಅವರು ಒಳ್ಳೆಯವರಲ್ಲ, ಒಳ್ಳೆಯವರಾಗಿದ್ರೆ ಬಿಡು ಅಂತ ಅನ್ಬೋದಾಗಿತ್ತು. ನಮ್ಮನ್ನೇ ಹೆಂಗೆ ಮಾತಾಡ್ಕೊಳ್ಸಿದ್ರು. ಅವ್ನು ಬರಲಿ ಇಲ್ಲೋಡು, ಇಲ್ಲೇ ಇರ್ಬೇಕ್ತೀರ, ಇಲ್ಲೇ ಇರಲಿ ಹೇಳು, ಇಲ್ಲೇನೆ ಇದೇ ಊರಾಗೇನೆ ಬೇಕಾದ್ರೆ ಮನೆ ಮಾಡ್ಕೊಂಡು ಇಲ್ಲಿಂದನೇ ಕೆಲಸಕ್ಕೆ ಓಡಾಡ್ಕೊಂಡು ಇಲ್ಲೇ ಇರಲಿ ಹೇಳು. ಕಾರ್ ತಗೊಂಬ್ಳೆ ಏನು, ಕಾರ್ ತಗೊಂಡು ಇಲ್ಲೇ ಇರಲಿ ಹೇಳು. ಊಟ ಕುಸ್ಮಳ್ದಾಗ ಏನು ಇಲ್ಲೇ ಯಾವ್ದಾನ ಒಂದು ಮನೆ ಲೀಜಿಗೆ ಹಾಕ್ಸ್ಕೊಂಡೆ ಇದ್ದೆ. ಆಮೇಲೆ ಒಂದು ಇಟ್ಟೆಲ್ಲೋ ಜಾಗ ತಗೊಂಡು ಮನೆ ಕೊಟ್ಟದು ಅಷ್ಟೇ. ಹಂಗೆ ಮಾಡೋದು ನೋಡ್ಬೇಕೆ ಹೊರ್ತು ಇವಾಗಿನ ಕಾಲದಾಗ ಜಾಸ್ತಿ ಆತು ತಲೆ ಕೆಡ್ಸ್ಕೊಬೇಕು ಹೋಗ್ಬಾರ್ದು. ಯಾವಳು ನೋಡಲ್ಲ ಅಂತ ಕಸ್ ಮಾಡೋದು ನೋಡಿ, ಯಾವಳು ನೋಡ್ತಾಳೆ, ಯಾವಳು ನೋಡಲ್ಲ. ಅದಕ್ಕೇನೆ ನಾನು ಸರಿಯಾಗಿ ಹೇಳ್ ಬಂದಿದ್ದೀನಿ ನೋಡು. ಸರಿಯಾಗಿ ಅವಳಿಗೆ ಹೆಂಗಾಯೈತೆ ಅಂದ್ರೆ ನಮ್ಮ ಅತ್ತಿಗೆ ಹಂಗಾಯೈತೆ. ಸರಿಯಾಗಿ ಹೋಗುತ್ತೆ ಬಂದಿದ್ದೀನಿ. ನಾನಂತೂ ಇಲ್ಲಿರಲ್ ಕಣೆ, ಹೋಗಿ ನನ್ನ ಗಂಡಂಗೂ ನನಗೂ ಜಗಳ ತಂದಿಕ್ಕಿ ಗಂಡ ಹೆಂಡ್ತಿನ ಅಗಲಿಸ್ಬೇಕು ಅಂತ ಇದೆಯೇನೆ ಅಂತ ಸರಿಯಾಗಿ ಒಂದೇ ಬಂದಿರೋದು ಅವಳನ್ನ. ಅದೇ ಮತ್ತು ಆ ಯಮುನಿಂದಲೇ ಅಲ್ಲಿ ಬಂದು ಸೇರ್ಕೊಂಡಿದ್ದಾಳಲ್ಲ ಅವಳು. ಹಾಗೆ ಅವಳ ಮೇಲೂ ನಿಮ್ಮ ಅತ್ತೆ ಮೇಲೂ ನನಗೆ ಬಹಳ ಸಿಟ್ಟು. ಅಲ್ಲ ಅವಳು ನಾನು ಆರಾಮ ಮದುವೆ ಆಗ್ಬೋದು, ನಾನು ಕೇಳೋಣ ಅಂತ ಅಂದ್ಕೊಂಡೆ. ಅವಳು ನಾನು ಮದುವೆ ಆಗೋಣ ಅಂತ ಇದ್ದೆ. ಮದುವೆ ಆಗಿದ್ರೆ ಅವಳಿಗಿತ್ತು, ಮದುವೆ ಆಗಿದ್ರೆ ಅತ್ಲಾಗಿತ್ತು ಬರೋಳು ಅಲ್ವೇ. ನಾನು ಸುಮ್ಮನೆ ಅವಳು ಮದುವೆ ಆದರೆ ವಾಸಿ ಅನಿಸುತ್ತೆ. ಏನು ಹೆಂಗೋ ಇವಾಗ ಗಂಡನ ಬಿಟ್ಟು ಬಂದವಳಲ್ಲ, ಅದಕ್ಕೆ ಅವಳು ಮದುವೆ ಆದರೆ ವಾಸಿ ಅನ್ನಿಸ್ತೈತೆ ಜೀವಿತ. ಅಯ್ಯೋ ಊಟ ಬಜಾರಿ ನನ್ನ ಮುಂದೆ ಬೇಡ, ಸುಮ್ಮನಿರೋಣ. ನಾನು ಒಳ್ಳೆಯವ್ರು ನೋಡಿ ಆಗ್ಮಂತ ಬೇಡ ಕಣಪ್ಪ ಅಂತ ಸಮಾಸ ಬೇಡ. ಅವರಿಬ್ಬರು ಅವರೇನೆ. ಅವಳು ಮನೆ ಕೆಣಿರೋದು ಮನೆ ಕೆಂಡವಳಲ್ಲ. ಅವಳಿಗೆ ಐತಿ ಅಂದರೆ ಅದಕ್ಕೆ ಮತ್ತೆ ದೇವ್ರು ಅಂತ ಒತ್ತು ಕೊಟ್ಟಿರೋದು ಅವಳಿಗೆ. ಅಯ್ಯೋ ಅಷ್ಟಿಷ್ಟು ಜಂಬ ಇಲ್ಲ. ಅದಕ್ಕೆ ಮತ್ತೆ ಯಾರಿಗೆ ಏನು ಕೊಡಬೇಕು ಅಂತ ದೇವ್ರು ಅದೇ ಪರಮಾತ್ಮ ಮ್ಯಾಗ್ಲಿಂದ ನೋಡಿ ಕೊಟ್ಟಿರ್ತಾನೆ. ನಾನು ಅದೇ ಕೈ ಎತ್ತುತ್ತೇನೆ ಅಂದಿಟ್ಟು ನನ್ನೇ ಕೈ ಎತ್ತಕ್ಕೆ ಬರ್ತೀವಾಗ. ಕೈ ಎತ್ತಾಳೆ ಹಿಂಗೆ ಒಂದಿಟ್ಟು ಕೈ ಕಾಲನು. ಮೊದಲು ಕೈ ಕಾಲು ಯಾತು ಎತ್ತುತ್ತಿರಲಿಲ್ಲ. ಕೈ ಎತ್ತಕ್ಕೆ ಬರುತ್ತೆ ಅಂತ ನೋಡ್ಕೊಂತಾಳೆ ಅಂದ್ರೆ ನನ್ನೇ ಜಿಗುಡ್ತಾಳೆ ಹಿಡ್ಕೊಂಡು ಕೈಯಾಗೆ ಎಳ್ದಾಡ್ತಾಳೆ. ಕೈಯ ಹಿಡ್ಕೊಂಡು ಎಳಿಯಕ್ಕೆ ಬರ್ತಾಳೆ. ಅದಕ್ಕೆ ದೇವ್ರು ಅಲೆ ಇಂಥವ್ರನ್ನೆಲ್ಲನ ಎಲ್ಲಿ ಮನ್ಗಿಸ್ಬೇಕು ಅಲ್ಲಿ ಮನ್ಗಿಸ್ಬೇಕು. ಇಂಥವ್ರ ನ್ಯಾವೇಗಿದ್ಬಿಟ್ಟು ರೆಡಿಯಾಕಾಗಲ್ಲ ಅಂತಲೇ ಹಂಗೆ ಮುರಿಕಿ ಮೂಲೆ ಕೊಂಡ್ರಿಸಿರೋದು ಅವಳೋಡಿನ. ನೆಗದು ಬಿದ್ದೋಗ ಅವಳು ಏನಾನ ಮಾಡಿ ಅವಳಿಗೆ ಏನಾನ ಆಗ್ಬೇಕಣಮ್ಮ. ಟೈಮ್ ಸರಿಯಾಗಿ ಉಣ್ಣಿಸ್ಲಿಲ್ಲ ಅಂದ್ರೆ ಅವಳು ಇರಲ್ಲ. ಏನು ಮಾಡ್ತೀವಿ ಇವಳು ಏನು ಹಂಗೇನೆ ಸಣ್ಣ ಹುಡುಗರು ನೋಡ್ಕೊಂತಾಳೆ. ನಮ್ಮತ್ತೆ ಏನು ಹಂಗೇನೆ ರಮ ನೋಡ್ಕೊಂತಾಳೆ ಅಂದರೆ ಏನು ನೋಡ್ಬೇಕು ಹಂಗೆ ನೋಡ್ಕೊಂತಾಳೆ. ಮತ್ತು ನೋಡ್ಕೋಬಾರ್ದು ಅಂತಾರನ್ನೆಲ್ಲ ಅನ್ನ ನೀರು ಕೊಡಬಾರ್ದು ಅಂತವ್ರಿಗೆಲ್ಲನ. ಸುಮ್ಮನೆ ಹಂಗೆ ಕೈ ಬಿಟ್ಬಿಡ್ಬೇಕು. ಎಷ್ಟಾದ್ರೂ ಅತಿಯಾಗಿ ಇದು ಮಾಡೋಕೆ ಹೋಗ್ಬಾರ್ದು. ಚೆನ್ನಾಗಿ ನೋಡ್ಕೊಂಡಿರ್ತಾರೆ, ಇನ್ನೂ ನೋವೇ ಅವ್ರನ್ನ ನೋಡ್ಕೊಂಡು ಇವು ಏನೋ ಒಂಥರ ಹಂಗೆ ಏನೋ ನಾವು ಚೆನ್ನಾಗಿ ನೋಡ್ಕೊಂತೀವಿ ಅಂತ ಬಿಲ್ಡಪ್ ನಿಮ್ಮ ಅತ್ತೆದು. ಅಂಜಲಿ ತಾರು ಬಂದರೆ ಕೇಳ್ತಾರೆ ಚೆನ್ನಾಗಿದ್ದೀನಿ ಎಲ್ಲ ಹಂಗೈದೆ ಹಿಂಗೈದೆ ಅಂತ ಹೇಳು. ಸುಮ್ಮನೆ ಆತಿ ಹೇಳಕ್ಕೆ ಹೋಗ್ಬಿಡ. ಅವ್ರು ಪಿಂಗ್ ಕೇಳ್ತಾರೆ. ಹಿಂಗೆ ಬಂದಿದ್ದೀವಿ ಎಂಬುದು ಗೊತ್ತಾಗ್ಬಿಟ್ರೆ ಈಗಲಾಗ ಬಂದುಬಿಡ್ತಾರೆ ಅವರು. ಅದಕ್ಕೆ ನಾನು ಬೋಲ್ಟ್ ಹಾಕಿ ಬಂದೆ. ಎಲ್ಲಿ ಬಂದು ತಿರುಗಿ ಮಾತಾಡ್ತಿರ್ತೀವಿ. ಆಮೇಲೆ ಕೇಳಿಸ್ಕೊಂಡ್ರೆ ಎಲ್ಲ ಸವಸ ಏನಿಲ್ಲ ಊರು ತುಂಬ ಆಡ್ತಾರೆ ಹೋಗಿ ಅವರು. ಊರು ತುಂಬ ಹೇಳ್ಕೊಂಬರ್ತಾರೆ. ಇವಾಗ ಅವಳು ನೋಡು ಅವಳಿಗಾಗಿ ಹೋಗಿ ಅವಳಿ ಇವಾಗ ಚೆನ್ನಾಗಿದ್ದಾಳೆ ಅಂತಿ. ಗಂಡನ ಮನೆಯ ಕಾಪುರ ಮಾಡ್ತಾ ಇದ್ದಾಳೆ ಅಂತಿ. ಹೋಗಿ ಅವಳಿ ಎಲ್ಲ ಹೋಗಿ ಚೆನ್ನಾಗಿದ್ದಾಳಂತೆ. ಇವಳು ಹಂಗೇನೆ ಇವಳು ನೋಡಿ ಹೆಂಗೆ ಆಡ್ತಾಳೆ. ಆ ಜಾನಕಿಗೂ ಅದೃಷ್ಟನಿಗೂ ಅವ್ರಿಗೆಲ್ಲ ಗೊತ್ತಾದರೆ ಇವಾಗ ಇವತ್ತು ಆಡ್ಕೊಂಬ್ತಾರೆ. ಅದಕ್ಕೆಲ್ಲ ನೋಡೋರಿಗೆಲ್ಲನ ಗೊತ್ತಾಗಬಾರ್ದು. ಒಟ್ಟು ಗೊತ್ತಾದರೆ ಹಿಂಗೆ ಅಂತ ಒಟ್ಟು ಆಡ್ಕೊಂಬ್ತಾರೆ. ಅದೇ ಮತ್ತೆ ಯಾರ್ತಾಗ ಯಾತಿ ಹೇಳಕ್ಕೆ ಹೋಗ್ಬೇಡ. ಅವ್ರಾಗೆ ಅವ್ರು ಬಂದು ಕರ್ಕೊಂಡೋಗವ್ರು ಸುಮ್ಮನೆ ಬಿದ್ದಿರು ಅಷ್ಟೇ. ಯಾತ ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ. ಸರಿ ಆಯಿತು ಕಣಮ್ಮ. ನಾನು ಅದಕ್ಕೆ ಏನು ಮಾತಾಡ್ದಂಗೆ ಸುಮ್ಮನೆ ಇರ್ತೀನಿ. ನೋಡೋಣ ಅದು ಯೋಸ್ತಿನ ಆಗುತ್ತೆ. ಯೋಸ್ತಿನ ಇರ್ಬೇಕು ಅಸ್ತಿನ ಇರ್ತೀನಿ. ನೋಡೋಣ ಅದೇನಾಗುತ್ತೆ ಆಗಲಿ ನೋಡೇ ಬಿಡೋಣ. ನನ್ನ ಗಂಡು ಬಂದು ನಾನು ಬೇರೆ ಇಲ್ಲಿ ಕರ್ಕೊಂಡು ಇರಬೇಕು. ಇಲ್ಲ ನನಗೆ ಭಾಗ ಕೊಡ್ಲವಳು ಅಷ್ಟೇನಿ. ನನಗೆ ಗೊತ್ತೈತಿ ಏನು ಮಾಡಬೇಕು ಅಂತ. ಏನೋ ತಿಳ್ಕೊಬಿಟ್ಟವ್ರೆ. ಹೆಂಗೋ ಇರೋದಿದ್ದು ನಾನು ಒಳ್ಳೆ ಶ್ರೀಮಂತರನ್ನೇ ಮದುವೆ ಆಗಿದ್ದೀನಿ ಬಿಡಮ್ಮ. ಶ್ರೀಮಂತರನ್ನ ಮದುವೆ ಆಗಿರೋದಕ್ಕೆ ಸರಿ ಹೋಗೈತಿ. ಏನು ಭಾಗ ಬರುತ್ತೆ ಬಿಡು. ಏನು ಅದ್ರಾಗ ಯೋಚನೆ ಮಾಡೋ ಅಂಥದ್ದು ಏನಿಲ್ಲ. ಭಾಗ ಬರುತ್ತೆ. ಹೊಲ ಮನೆ ಎಲ್ಲ ಮಸ್ತಾಗೈತೆ, ತೋಟ ಐತೆ, ಎಲ್ಲದ್ರಾಗೂ ಭಾಗ ಬರುತ್ತೆ. ಏನು ಡೈವರ್ಸ್ ಕೊಟ್ರು ಏನು ಲಾಸ್ ಇಲ್ಲ ಇವತ್ತು. ಚೆನ್ನಾಗಿದ್ದರೆ ಬೇರೆ ಮನೆ ಮಾಡ್ಕೊಂಡು ಚೆನ್ನಾಗಿರೋಣ, ಇಲ್ಲ ಡೈವರ್ಸ್ ಅಷ್ಟೇ. ಎರಡರಾಗ ಒಂದು ಹೇಳಿದ್ರೆ ಅವ್ರು ಬಾಯಿ ಮುಚ್ಕೊಂಡು ಸುಮ್ಮನೆ ಆಗ್ತಾರೆ. ಮುಂದಕ್ಕೆ ಮಾತಾಡೋ ಅಂಥದ್ದಿಲ್ಲ. ನನ್ನ ತಂಗಿ ಇವತ್ತು ಬಂದಿದ್ದಾಳೆ ಮನೆಗೆ. ಬಂದೆಲ್ಲ ಹೇಳ್ತಾ ಇದ್ದಾಳೆ ನಡೆದಿರೋ ಅಂಥ ವಿಷಯನೇ ಯಾರೇ ಆಗಲಿ ಇರೋಲ್ಲ. ಅದಕ್ಕೇ ಇವಾಗ ನನ್ನ ತಂಗಿ ಡೈವರ್ಸ್ ಕೊಟ್ರು ಇವತ್ತು ಅರ್ಧ ಭಾಗ ಬರುತ್ತೆ. ಇವತ್ತೆಲ್ಲ ಏನೈತೆ ಒಂದು ಕೆಲಸದಾಗ ಆಗಿರ್ಬೋದು, ಸಂಬಳದಾಗ ಆಗಿರ್ಬೋದು, ಎಲ್ಲ ಪ್ರತಿಯೊಂದ್ರಾಗೂ ಇವಾಗ ಭಾಗ ಬರುತ್ತೆ. ಎಲ್ಲ ಭಾಗ ಬರುತ್ತೆ. ಇಲ್ಲ ಬೇರೆ ಬಂದು ಬೇರೆ ಮಾಡ್ಕೊಂಡು ತಿನ್ನಬೇಕು, ಇಲ್ಲ ಭಾಗ ಕೊಡ್ಬೇಕು ನನ್ನ ತಂಗಿಗೆ. ಎರಡರಾಗ ಒಂದು ತೀರ್ಮಾನ ಮಾಡಿಸ್ತೀವಿ ಬಿಡಲ್ಲ. ನೋಡ್ತಾ ಇರಿ, ನಿನ್ನ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬಿಟನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು. ಟಾಟಾ ಬಾಯ್ ಬಾಯ್, ಸಿ ಯು.